ಗಂಟೆಗಳ ಕಾಲ ನಟಿ ಹೇಮಾಳನ್ನ ಸಿಸಿಬಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 4ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಆದೇಶವನ್ನ ಹೊರಡಿಸಿರುವಂತದ್ದು. ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಿಸಿಬಿ ಕಸ್ಟಡಿಗೆ ಹೇಮಾಳನ್ನ ವಹಿಸಲಾಗಿರುವಂತದ್ದು. 4ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಆದೇಶವನ್ನ ನೀಡಿದೆ. ನ್ಯಾಯಾಧೀಶರಾದ ಎಎಸ್ ಸಲ್ಮಾ ಅವರಿಂದ ಆದೇಶ ಹೊರಡಿಸಲಾಗಿರುವಂತದ್ದು. ಕೋರ್ಟ್ನಿಂದ ಹೊರಬಂದು ನೇಹಾ ಭರವಸೆಯನ್ನ ಕೂಡ ನೀಡಿದ್ದಾರೆ. ನನಗೆ ನ್ಯಾಯ ಸಿಗುವ ನಿರೀಕ್ಷೆ ಇದೆ ಅಂತ ಹೇಮಾ ಹೇಳಿರುವಂತದ್ದು. ಬೆಂಗಳೂರು ರೇವ್ ಪಾರ್ಟಿಗೆ ಹಾಜರಾಗಿ ಡ್ರಗ್ಸ್ ಸೇವನೆ ಮಾಡಿದ್ದಂತಹ ನಟಿ ಹೇಮಾ ಅವರನ್ನ ಪೊಲೀಸರು ಬಂಧಿಸಿರುವಂತದ್ದು. ಇಂದು ನ್ಯಾಯಾಲಯಕ್ಕೆ ಹಾಜರು ಕೂಡ ಪಡಿಸಲಾಗಿತ್ತು. ಈ ಒಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ 4ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಆದೇಶವನ್ನ ನೀಡಿದೆ. 24 ಗಂಟೆಗಳ ಕಾಲ ಕಸ್ಟಡಿಗೆ ನೀಡಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ನಿಂದ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಮು, ರೇವ್ ಪಾರ್ಟಿಗೆ ಹಾಜರಾಗಿದ್ದಂತಹ ಡ್ರಗ್ಸ್ ಸೇವನೆ ಮಾಡಿದಂತಹ ನಟಿ ಹೇಮಾ ಅವರನ್ನ ಇಂದು ಕಸ್ಟಡಿಗೆ ನೀಡಲಾಗಿದೆ 24 ಗಂಟೆಗಳ ಕಾಲ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕಾವ್ಯ, ಒಂದು ಆನೇಕಲ್ ಬಳಿಯ ರೇವ್ ಪಾರ್ಟಿಯಲ್ಲಿ ಏನು ತೆಲುಗು ಪ್ರಖ್ಯಾತಿಯ ನಟಿ ಹೇಮಾ ಅವರನ್ನ ಆನೇಕಲ್ನ ಜಿಎಸ್ಎಂ ಕೋರ್ಟ್ನ ನ್ಯಾಯಾಲಯ ಏನು ಒಂದು 24 ಗಂಟೆಗಳ ಸಿಸಿಬಿ ಕಸ್ಟಡಿಗೆ ನೀಡಿರುವಂತದ್ದು. ಏನು ಈ ಒಂದು ಪ್ರತ್ಯೇಕ ಪ್ರಕರಣದಲ್ಲಿ ಕಳೆದ ಹಲವಾರು ದಿನಗಳಿಂದ ಸಿಸಿಬಿ ಅಧಿಕಾರಿಗಳು 3ಕ್ಕೂ ಹೆಚ್ಚು ಬಾರಿ ಒಂದು ನಟಿ ಹೇಮಾಗೆ ಮೂರಕ್ಕೂ ಹೆಚ್ಚು ಬಾರಿ ನೋಟಿಸ್ ನೀಡಿರುವಂತದ್ದು. ಏನು ಈ 3 ಬಾರಿ ನೋಟಿಸ್ ನೀಡಿದ್ರು, 2 ಬಾರಿಗೆ ಹಲವಾರು ಆರೋಗ್ಯ ಕಾರಣಗಳಾಗಿ ಆಗಲೇ ಬೇರೆ ಬೇರೆ ಕಾರಣಗಳ ನೀಡಿ ಒಂದು ಈ ಸಿಸಿಬಿ ಅಧಿಕಾರಿಗಳಿಗೆ ಡ್ರಿಲ್ ನಡೆಸುವಂತ ವಿಚಾರಕ್ಕೆ ಗೈರಾಗಿದ್ದ ಹೇಮಾಗೆ 3ನೇ ಬಾರಿಗೆ ನೋಟಿಸ್ ನೀಡಿ ಈ ಸಿಸಿಬಿ ಪೊಲೀಸರು ಬಂಧಿಸಿರುವಂತದ್ದು. ಏನು ಈ ಒಂದು ಪ್ರತ್ಯೇಕ ಪ್ರಕರಣಗಳಲ್ಲಿ ಏನು ಈ ಚಿತ್ರನಟಿ ಯಾರಿದ್ದಾಳೆ, ಈ ನಟಿಗೆ 24 ಗಂಟೆಗಳ ಕಾಲ ಸಿಸಿಬಿ ಕಸ್ಟಡಿಗೆ ನೀಡಿರುವಂತದ್ದು. ಏನು ಈ ಸಂದರ್ಭದಲ್ಲಿ ಈ ಚಿತ್ರನಟಿ ಯಾರಿದ್ದಾಳೆ, ಈ ವ್ಯಕ್ತಿ, ಈ ನಟಿ ಎಸ್, ಥ್ಯಾಂಕ್ ಯು ರಾಮು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದ್ರು ಸಹಿ ಮಾಡಿಸಿಕೊಂಡಿದ್ದಾರೆ ಅಂತ ಪೊಲೀಸರ ವಿರುದ್ಧ ಹೇಮಾ ಆರೋಪವನ್ನ ಕೂಡ ಮಾಡಿರುವಂತದ್ದು. ಈ ವೇಳೆ ಗಮನಿಸೋದಾದ್ರೆ, ರೇವ್ ಪಾರ್ಟಿಗೆ ಹಾಜರಾಗಿ ನಾನು ಡ್ರಗ್ಸ್ ಸೇವನೆ ಮಾಡಿಲ್ಲ ಅಂತ ಹೇಳಿದ್ದಂತಹ ನಟಿ ವಿಡಿಯೋ ಮೂಲಕ ಇದೀಗ 4ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು. ಈ ವೇಳೆ ನ್ಯಾಯಾಧೀಶರಾದಂತಹ ಎಎಸ್ ಸಲ್ಮಾ ಅವರು ಆದೇಶವನ್ನ ನೀಡಿದ್ದಾರೆ. 24 ಗಂಟೆಗಳ ಕಾಲ ಸಿಸಿಬಿ ಕಸ್ಟಡಿಗೆ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಾರಣಾಂತರಗಳಿಂದ ಸಂಪರ್ಕ ಕಡಿತವಾಗಿತ್ತು, ಇದೀಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿರುವಂತದ್ದು ಪ್ರತಿನಿಧಿ ರಾಮು. ರಾಮು, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗಿ. ಹೌದು, ಖಂಡಿತವಾಗ್ಲೂ ಕಾವ್ಯ, ಏನು ಸಿಸಿಬಿ ಅವರು 24 ಗಂಟೆ ಕಸ್ಟಡಿಗೆ ಜಿಎಂಎಫ್ ಕೋರ್ಟ್ ಆದೇಶ ನೀಡಿರುವಂತದ್ದು. ಏನು ಈ ನಟಿ ಮಾಧ್ಯಮಗಳ ಕಂಡೊಡನೆ ಗರಂ ಆಗುವಂತದ್ದು, ಮಾಧ್ಯಮಗಳ ವಿರುದ್ಧ ಹರಿಯುವಂತದ್ದು. ಏನು ನಾನೇನು ದೊಡ್ಡ ಮರ್ಡರ್ ಕೇಸಲ್ಲಿ ತಗಲಾಕೊಂಡಿದ್ದೀನಾ, ಇಲ್ಲ ಮರ್ಡರ್ ಮಾಡಿ ಬಂದಿದ್ದೀನಾ, ಇಂತ ಒಂದು ಹೇಳಿಕೆಗಳನ್ನ ನೀಡ್ತಾ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರದಲ್ಲಿ ಒಂದು ಕಾಂಟ್ರವರ್ಸಿಗೆ ಈಡಾಗುವಂತ ನಟಿ ಈ ಹೇಮಾ ಅಂತಾನೆ ಹೇಳ್ಬೋದು. ಈಗಾಗಲೇ ತಮ್ಮ ಒಂದು ವಕೀಲರ ಮುಖಾಂತರ ಒಂದು ಮೇಲ್ಮನವಿ ಸಲ್ಲಿಸಿ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತದ್ದು. ಈ ಎಲ್ಲ ಈಗಾಗಲೇ ಒಂದು ಸಿಸಿಬಿ ಪೊಲೀಸರ ವಿರುದ್ಧ ಕೂಡ ಈ ಒಂದು ನಟಿ ಒಂದು ಗಂಭೀರ ಆರೋಪಗಳು ಮಾಡ್ತಾಳೆ. ಖಾಸಗಿ ಲ್ಯಾಬ್ ನಲ್ಲಿ ಕರ್ಕೊಂಡೋಗಿ ನನ್ನ ಟೆಸ್ಟ್ ಮಾಡಿಸ್ತಾರೆ, ಮಧ್ಯರಾತ್ರಿ ಕರ್ಕೊಂಡೋಗಿ ಫಾರೆಸ್ಟ್ ಜಾಗದಲ್ಲಿ ನಿಲ್ಸ್ಕೊಂಡು ನನ್ನ ಸೈನ್ ಮಾಡಿಸ್ಕೊಳ್ತಾರೆ. ಇಂತ ಗಂಭೀರ ಆರೋಪಗಳನ್ನ ಮಾಡುವಂತ ನಟಿ ಮಾಧ್ಯಮಗಳನ್ನು ಕಂಡೊಡನೆ
ಹರಿಹಾಯುವಂಥದ್ದು ನಿರಂತರವಾಗಿ ಕಂಡು ಬರ್ತಾ ಇರುವಂಥದ್ದು ಈ ಒಂದು ವಿಚಾರದಲ್ಲಿ ಕಾವ್ಯ. ಎಸ್, ಥ್ಯಾಂಕ್ ಯು ರಾಮ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಹೀಗಾಗಿ ಮತ್ತೆ ಬೆಂಗಳೂರು ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾ ಅವರನ್ನ 24 ಗಂಟೆಗಳ ಕಾಲ ಸಿಸಿಬಿ ಕಸ್ಟಡಿಗೆ ನೀಡಿದೆ ನ್ಯಾಯಾಲಯ.